ಇವತ್ತು 50ನೇ ಎಪಿಸೋಡಿನ ಒಂದು ಸಂಭ್ರಮ. ದರ್ಶನ್ ಅವರು ಬಂದಿದ್ದಾರೆ, ಬುಲೆಟ್ ಪ್ರಕಾಶ್ ಅವರು ಇದ್ದಾರೆ. ಇವತ್ತು ಇನ್ನೊಬ್ಬ ಬಹಳ ಸ್ಪೆಷಲ್ ಆಗಿರುವಂತ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಬಂದು ಅವರ ಒಂದು ಬ್ಯೂಟಿಫುಲ್ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದಾರೆ. ಇವರು ಯಾವ ರೀತಿ ಪೇಂಟಿಂಗ್ ಮಾಡ್ತಾರೆ ಫಸ್ಟ್ ನೋಡೋಣ. ಇವ್ರ ಬಗ್ಗೆ ಆಮೇಲೆ ಇಂಟ್ರೊಡಕ್ಷನ್ ಕೊಡ್ತೀನಿ. ಬಿಕಾಸ್ ಹಿ ಇಸ್ ಒನ್ ಆಫ್ ದ ಬೆಸ್ಟ್ ಟ್ಯಾಲೆಂಟ್, ನಮ್ಮ ಕರ್ನಾಟಕದ ಒನ್ ಆಫ್ ದ ಬೆಸ್ಟ್ ಟ್ಯಾಲೆಂಟ್ ಅಂತ ಹೇಳ್ಬೋದು. ಇವರ ಅಚೀವ್ಮೆಂಟ್ಸ್ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ದರ್ಶನ್ ಅವರೇ, ಬುಲೆಟ್ ಅವರೇ, ದಯವಿಟ್ಟು ನಾವು ಅಲ್ಲಿ ಕೂತ್ಕೊಳ್ಳೋಣ. ವಿಲ್ ಎಂಜಾಯ್ ದ ಶೋ. ಸೂಪರ್ ಆಗಿ ಮಾಡ್ತಾರೆ. ಬನ್ನಿ ವಿಲಾಸ್. ನಿನ್ನಂತ ಕಜ್ಜಿ ನಾಯಿಗೇನ್ ಗೊತ್ತೈತಿ? ಇದು ಕೆಚ್ಚದೆ ಕಲಿಗಳ ಬೀಡೈತಿ, ಅಂಜಿಕೆ ಮುದರಿದಿರ ನಾಡೈತಿ, ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೋಡೈತಿ. ಇಂಥ ನಾಡ್ಗ ನೀನು ಜೀವ ಭಯ ತೋರಿಸ್ತಿ.
ಸೊ ದರ್ಶನ್ ಅವರೇ, ನಿಮ್ಮ ಒಂದು ಪೋರ್ಟ್ರೇಟ್ ನಮ್ಮ ವಿಲಾಸ್ ನಾಯಕ್, ನಾನು ಆಗ್ಲೇ ಹೇಳಿದಾಗೆ ನಮ್ಮ ಕನ್ನಡದ ಹೆಮ್ಮೆ ಹಿರಿಮೆ, ಅವರ ಒಂದು ಪ್ರೊಫೆಷನ್ ಹಿ ವಾಸ್ ಇಂಟು IT ಕಂಪನಿಯಲ್ಲಿ, ಅದನ್ನ ಬಿಟ್ಟು ಇದನ್ನ ಕಂಪ್ಲೀಟ್ ಪ್ರೊಫೆಷನ್ ಆಗಿ ತಗೊಂಡು ಇಡೀ ಜಗತ್ತನ್ನ ಸುತ್ತಾಡಿ ನಮ್ಮ ಕರ್ನಾಟಕದ ಹೆಸರನ್ನ ಉಜ್ವಲಗೊಳಿಸಿರುವಂತಹ ಪ್ರತಿಭೆ ನಮ್ಮ ವಿಲಾಸ್ ನಾಯಕ್. ಐರಾವತದಲ್ಲಿ ಇರುವಂತಹ ದರ್ಶನ್ ಹಾಗೆ ಕಾಣಿಸ್ತಾ ಇದಾರೆ. ಹೇಳಿ ದರ್ಶನ್, ಹೇಗೆ ಅನಿಸ್ತಾ ಇದೆ? ಇಲ್ಲ, ನಿಜವಾಗ್ಲೂ ತುಂಬಾ ತುಂಬಾ ಥ್ಯಾಂಕ್ಸ್ ಆಕ್ಚುಲಿ ವಿಲಾಸ್ ಅವ್ರಿಗೆ. ಒಂದೇನಾದ್ರೆ ಇದು ನೋಡಿದಾಗ ಅನಿಸ್ತದೆ ನಾವು ನಿಜವಾಗ್ಲೂ ಇದು ಕರರ ಅಂತ ಅಂದ್ಬಿಟ್ಟು. ಫಸ್ಟ್ ಆಫ್ ಆಲ್, ಸೊ ವಿ ಆರ್ ನಾಟ್ ಸೋ ವರ್ತ್ ಇಟ್, ಬಟ್ ಥ್ಯಾಂಕ್ಸ್, ತುಂಬಾನೇ ಥ್ಯಾಂಕ್ಸ್ ಆಕ್ಚುಲಿ, ಹಾರ್ಟ್ಲಿ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಬುಲೆಟ್ ಪ್ರಕಾಶ್ ಅವರೇ ಬನ್ನಿ, ನೀವ್ ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ಹೇಗಿದೆ ಪೋರ್ಟ್ರೇಟ್? ತುಂಬಾ ಚೆನ್ನಾಗಿದೆ, ಅಷ್ಟೇ ಒಂದೇ ಮಾತಲ್ಲಿ ತುಂಬಾ ಚೆನ್ನಾಗಿದೆ. ಇನ್ನೇನ್ ಹೇಳಕ್ ಆಗಲ್ಲ, ಯಾಕಂದ್ರೆ ಆತರ ಕಲಾವಿದ್ರ ಮಧ್ಯದಲ್ಲಿ ನಾವು ಇದೀವಲ್ಲ ಅನ್ನೋದು ನನ್ಗೆ ಖುಷಿ ಆಗುತ್ತೆ. ವಂಡರ್ಫುಲ್. ಈ ಒಂದು ಜರ್ನಿ ಏನಿದೆ ಈ ಒಂದು ಫೀಲ್ಡಿನಲ್ಲಿ ಹೀಗೆ ಸಾಗ್ಲಿ. ಹಾಗೆ ದರ್ಶನ್ ಅವರ ಪೋರ್ಟ್ರೇಟ್ ಅನ್ನ ವಿಲಾಸ್ ನಾಯಕ್ ಅವರೇ ಅವ್ರಿಗೆ ಗಿಫ್ಟ್ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇನ್ನೊಂದು ಆಟೋಗ್ರಾಫ್ ಆಗ್ತದೆ, ಇನ್ನೊಂದು ಆಟೋಗ್ರಾಫ್ ಆಗ್ತದೆ. ಫಸ್ಟ್ ಟೈಮು ದರ್ಶನ್ ಅವರು ಬೇರೆಯವ್ರ ಹತ್ರ ಆಟೋಗ್ರಾಫ್ ಹಾಕ್ಸ್ಕೊತಾ ಇದಾರೆ ನೋಡಿ. ದರ್ಶನ್ ಅವರ ನೂತನ ಚಿತ್ರ ಐರಾವತಗೆ ಈ ಮೂಲಕ ನಾವು ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದೀವಿ. ಎಲ್ಲಾ ರೆಕಾರ್ಡ್ಸ್ ಅನ್ನು ಬ್ರೇಕ್ ಮಾಡ್ತಾ ಇರುತ್ತೆ, ಈ ಚಿತ್ರ ಕೂಡ ರೆಕಾರ್ಡ್ ಅನ್ನ ಬ್ರೇಕ್ ಮಾಡ್ಲಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ವಿಲಾಸ್, ಥ್ಯಾಂಕ್ ಯು ಸೋ ಮಚ್, ವಂಡರ್ಫುಲ್. ನಾನು ಫಸ್ಟ್ ಎವರ್ ಟೈಮ್ ಸ್ಟೇಜ್ ನಲ್ಲಿ ಪರ್ಫಾರ್ಮ್ ಮಾಡಿದ್ದು ಸುಮಾರು 6 ವರ್ಷದ ಹಿಂದೆ, ಟೆಲಿವಿಷನ್ ಶೋ ಮಾಡಿದ್ದು. ಅದರಲ್ಲಿ ಆಂಕರಿಂಗ್ ಮಾಡ್ತಾ ಇದ್ದವರು ಸೃಜನ್ ಅವರು ನನಗೆ ಬಹಳಷ್ಟು ಎಂಕರೇಜ್ಮೆಂಟ್ ಕೊಟ್ಟವರು. ಮತ್ತೆ ನಿಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ಬಹಳ ಸಂತೋಷ ಆಗ್ತಾ ಇದೆ. ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ, ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.